ಪ್ರೀತಿ ಸಿಗೋದು ಕಷ್ಟ, ಸಿಕ್ಕಿದ್ರೆ ಅದನ್ನು ಉಳಿಸ್ಕೊಳ್ಳೋದು ತುಂಬ ಕಷ್ಟ. ಎಲ್ರಿಗೂ ಈ ಪ್ರೀತಿ ಬಂದು ಸೇರಲ್ಲ, ಎಲ್ಲೋ ಅಪರೂಪಕ್ಕೆ ಸೇರುತ್ತೆ. ಅದನ್ನು ನಾವು ಪಾಲಿಸಿ ಎಂಜಾಯ್ ಮಾಡಬೇಕು. ಅದಕ್ಕೋಸ್ಕರ ನಿಮಗೆ ಯಾವಾಗ ಕಷ್ಟ, ಮನಸ್ಸಿಗೆ ಕಷ್ಟ ಬಂತು, ಇಲ್ಲ ಮೂಡ್ ಆಫ್ ಆಯಿತು, ಆಗ ಹುಡುಗರುಗಳಿಗೆ ಹೇಳ್ಕೊಳ್ಳೋದು, ಈ ಪ್ರೀತಿ ಮಾಡೋ ಹುಡುಗಿನ ಫೋನಲ್ಲಿ ಸ್ಕ್ರೀನ್ ಸೇವರಾಗಿ ಮಾಡಿ ಇಟ್ಕೊಳ್ಳಿ. ಅವ್ರ ಹತ್ರ ಮಾತಾಡಿ. ನಿಮ್ಮ ಪ್ರೀತಿ ಮಾಡುವಾಗ ಇದ್ದಿದ್ದು ಮೂಮೆಂಟ್ಸ್ಗಳು ಏನೇನಿದೆ ಅವ್ರಿಗೆ ನೆನೆಸ್ಕೊಳ್ಳಿ. ಅವಾಗ ನಿಮಗೆ ಸ್ವಲ್ಪ ಮನಸ್ಸು ಭಾರ ಕಡಿಮೆ ಆಗುತ್ತೆ. ಅವ್ರವ್ರ ಮನಸ್ಸು ಭಾರ ಅವರವರೇ ಕಡಿಮೆ ಮಾಡಬೇಕು. ಅದಕ್ಕೆ ಸೊಲ್ಯೂಷನ್ ಹುಡುಕಬೇಕು. ಅದಕ್ಕೋಸ್ಕರ ದಮ್ ಹೊಡಿಯೋದು, ಎಣ್ಣೆ ಹೊಡಿಯೋದು ಅದು ಏನು ಆಗಲ್ಲ. ಅದು ಅಷ್ಟಕ್ಕೆ ನಿಂತೋಗುತ್ತೆ. ಆ ಜಸ್ಟ್ ಮೂಮೆಂಟ್ ಅಷ್ಟೇ. ಪ್ರೀತಿ ಅನ್ನೋ ಮೂಮೆಂಟ್ ಹೆಂಗಿರ್ತಂದರೆ, ನಾನು ಒಂದು ಸಿನಿಮಾನ ಹಾಡೋ ಒಂದು ಟೈಟ್ಲಾಗಿ ಹಾಕ್ತೀನಿ. ನಾನು ಉಪೇಂದ್ರನ ಸಿನಿಮಾ ನೋಡಿದೆ. ಅದರಲ್ಲಿ ಬರೋ ಹಾಡು ಲಾಸ್ಟಲ್ಲಿ ಹಾಕ್ತೀನಿ. ಮತ್ತು ಪ್ರೀತಿಯಿಂದ ಉಂಟಾಗುವ ನೋವು, ನಲಿವುಗಳು ಅದು ಸುಂದರವಾದದ್ದು. ಅದನ್ನು ಅನುಭವಿಸುವವರಿಗೆ ಗೊತ್ತು. ಅದಕ್ಕೋಸ್ಕರ ಒಂದು ಟೆನ್ಷನ್ ಮರೆಯೋದಕ್ಕೆ ಇನ್ನೊಂದು ಹುಡ್ಕೋಕ್ಕೆ ಹೋಗಬೇಡಿ. ಅದು ಟೆನ್ಷನ್ ಕೊಡುತ್ತೆ. ಅದರಿಂದ ಸೊಲ್ಯೂಷನ್ ಏನಿಲ್ಲ. ಮಧು ಪ್ರಿಯರುಗಳೇ, ಅದು ಹೊಡೆದ್ರೆ, ಎಣ್ಣೆ ಹೊಡೆದ್ರೆ ಜೋಬಲ್ ಕಾಸು ಖಾಲಿ ಆಗುತ್ತೆ. ಈ ಒಬ್ಬನ ಬೇಗ ಹಿಡ್ದೋಗುತ್ತೆ. ಮುಂದಕ್ಕೆ ಸಂಸಾರ ನಡೆಸೋದು ಭಾರಿ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಯಾವಾಗಾದರೂ ಫ್ರೆಂಡ್ಸರ ಜೊತೆ ಪಾರ್ಟಿ ಮಾಡಬೇಕಂದ್ರೆ, ಇಲ್ಲಾದರೂ ಒಂದು ಒಳ್ಳೆ ಲೊಕೇಶನ್ಗೆ ಹೋಗಿ ಡೇಟ್ ಫಿಕ್ಸ್ ಮಾಡ್ಕೊಳ್ಳಿ. ಫ್ರೆಂಡ್ಸ್ ಸೇರಿ ಅಲ್ಲೊಂದು ಪಾರ್ಟಿ ಮಾಡ್ಕೊಳ್ಳಿ. ಅಲ್ಲಲ್ಲಿ ರೋಡಲ್ಲಿ ಕಾರಲ್ಲಿ ಕೂತ್ಕೊಳ್ಳೋದು, ಎಣ್ಣೆ ಹೊಡೆಯೋದು, ಆಟೋಲ್ಲಿ ಕೂತ್ಕೊಳ್ಳೋದು, ಎಣ್ಣೆ ಹೊಡೆಯೋದು, ಡೈಲಿ ಎಣ್ಣೆ ಹೊಡೆಯೋದು ಏನು ಚೆನ್ನಾಗಿಲ್ಲ. ಅದು ನಿಮಗೆ ಹಾನಿಕರ. ಮರ್ಯಾದೆ ಹೋಗುತ್ತೆ. ಮನೆಯಲ್ಲಿ ತಂದೆ ತಾಯಿ ಗೊತ್ತಾಗುತ್ತೆ. ಮದುವೆ ಆದಮೇಲೆ ಹೆಂಡತಿ ಮಕ್ಕಳು ಗೊತ್ತಾಗುತ್ತೆ. ತಂದೆ ತಾಯಿ ಹತ್ರ ಬಯಸ್ಕೊಳ್ಳೋದು ಏನು ಪರವಾಗಿಲ್ಲ. ನಮಗೆ ಬಯಸೋಕ್ಕೆ ಅವರೇ ಇದ್ದಾರೆ, ಬೈಯೋಕ್ಕೆ. ಅವ್ರ ಹತ್ರ ಎಷ್ಟು ಸಹಾಯ ಗಂಟ ಬಯಸ್ಕೋಬೋದು. ಆದರೆ ಅವರು ಹೆಚ್ಚು ದಿವಸ ಇರಲ್ವಲ್ಲ, ಅವ್ರವ್ರ ಆಯಸ್ಕಾಲ ಮುಗ್ದಂಗೆ ಹೋಗ್ತಾರೆ. ಆದರೆ ಹೆಂಡತಿ ಕೈಯಲ್ಲಿ, ಒಡ ಹುಟ್ಟಿದ್ರ ಕೈಯಲ್ಲಿ, ಮಕ್ಕಳ ಕೈಯಲ್ಲಿ ಮರ್ಯಾದೆ ಕಳ್ಕೊಬಾರ್ದು. ಅದು ಕಳ್ಕೊಂಡ್ರೆ ಅದು ಏನು ಸಂಕಟ ಅಂದರೆ, ಇವತ್ತೆಷ್ಟು ಹುಡುಗರು ಜನ ಸಂಕಟ ಅನುಭವಿಸ್ತಾವ್ರೆ. ಅದೊಂದು ದೊಡ್ಡ ಅವಮಾನ ಅದು. ಅದಕ್ಕೋಸ್ಕರ ಗಾಡೀಲಿ ಕೂತ್ಕೊಂಡು ಪಾರ್ಟಿ ಮಾಡೋದು, ಹುಡುಗ ಜೊತೆ ಸೇರ್ಕೊಂಡು ಬಾರ್ ರೆಸ್ಟೋರೆಂಟ್ಗೆ ಹೋಗೋದು ಅವೆಲ್ಲ ಬಿಟ್ಬಿಡಿ. ಯಾವಾಗೋ ಒಂದು ಸರಿ ಟೈಮ್ ಫಿಕ್ಸ್ ಆದಾಗ ಎಲ್ಲ ಒಂದು ಲೊಕೇಶನ್ಗೆ ಹೋಗಿ ಎಂಜಾಯ್ ಮಾಡ್ಬೋದು. ಅದಕ್ಕೊಂದು ಹಾಡು ಹಾಡ್ತೀನಿ. ಸಿನಿಮಾದಲ್ಲಿ ಇನ್ನೊಂದು ಹಾಡು ಬರುತ್ತೆ. ಅದನ್ನು ಈ ವಿಡಿಯೋ ಕೊನೆಯಲ್ಲಿ ಹಾಕ್ತೀನಿ, ನೋಡಿ ಎಂಜಾಯ್ ಮಾಡಿ. ದಯವಿಟ್ಟು ನನ್ನ ಈ ವಿಡಿಯೋಗಳನ್ನ ಲೈಕ್ ಮಾಡಿ, ಶೇರ್ ಮಾಡಿ. ಅದರಿಂದ ಎಷ್ಟೋ ಜನಕ್ಕೆ ಉಪಯೋಗ ಆಗುತ್ತೆ, ಇಲ್ಲ ಅಂತಿಲ್ಲ. ನನ್ನ ಮೆಸೇಜು ನಿಮ್ಗೊಂದು ಫ್ರೆಶಪ್ ಕೊಡುತ್ತೆ. ನೀವು ಫ್ರೆಶಪ್ ಆದಮೇಲೆ ಅದು ಇನ್ನೊಬ್ರಿಗೆ ಫಾರ್ವರ್ಡ್ ಮಾಡುವಾಗ ಅವ್ರ ಮೈಂಡು ಸ್ವಲ್ಪ ಫ್ರೆಶಪ್ ಆಗುತ್ತೆ. ಹಂಗೆ ಒಬ್ಬರಿಂದ ಒಬ್ಬರು ಫ್ರೆಶಪ್ ಆಗ್ತಾ ಹೋಗುತ್ತೆ. ಅದೇ ನನಗೆ ಸಮಾಧಾನ. ಆ ಸಮಾಧಾನ ಸಿಕ್ಕಿರೋ ಸಾಕು. ಬಾಯ್ ಫ್ರೆಂಡ್ಸ್.